ನಮಸ್ತೆ. ಸೊ 2026 ಜನವರಿ ತಿಂಗಳ ಕೊನೆಯ ದಿನದಲ್ಲಿ ನಾವಿದ್ದೀವಿ. ಈ ತಿಂಗಳು ಪೂರ್ತಿ ನಮ್ಮ ಬದುಕಿಗೆ ಭರವಸೆಯನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ, ನಂಬಿಕೆಯನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ಯಾವ್ಯಾವುದು ನಂಬಬಾರ್ದು, ಯಾವ್ಯಾವುದು ನಂಬಬೇಕು, ಯಾವ ಯಾವ ನಂಬಿಕೆಗಳು ಭ್ರಮೆ, ಯಾವ ನಂಬಿಕೆಗಳು ಸತ್ಯ ಅನ್ನೋದನ್ನ ದಿನದಿಂದ ದಿನಕ್ಕೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ನಾನು ಭಾವಿಸ್ತೀನಿ. ಹಾಗೆ 2024 ಓದಿದಂಥ ಯಾವ ಪುಸ್ತಕಗಳನ್ನು ನೀವಿನ್ನೂ ಓದಿಲ್ಲ, ದಯವಿಟ್ಟು 10-20 ಮಿನಿಟ್ಸ್ ಇರುತ್ತೆ, ನೀವು ಟ್ರಾವೆಲ್ ಮಾಡಬೇಕಾದೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಇದು ನಮ್ಮ 31ನೇ ಪುಸ್ತಕ. ಸೊ 31 ಪುಸ್ತಕದ ಎಲ್ಲ ಎಪಿಸೋಡ್ಗಳನ್ನು ಸುಮ್ಮನೆ ನೀವು ದಿನ ಎರಡು ಚಾಪ್ಟರ್ನ ಕೇಳ್ತಾ ಬಂದು ನೀವು ಇದೆಲ್ಲ ಎಪಿಸೋಡ್ ಮುಗಿಸೋಷ್ಟರಲ್ಲಿ ನಿಮ್ಮಲ್ಲಿ ಅಗಾಧವಾದ ಜ್ಞಾನ ಬಂದಿರುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡೋ ರೀತಿ ಬದಲಾಗಿರುತ್ತೆ. ಹಾಗೆ ಇನ್ನಷ್ಟು ನಾನು ಸ್ಟ್ರಾಂಗ್ ಆಗಿ ಬರೀ ಜ್ಞಾನನ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲದೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ ನಮ್ಮ ಭಾವನೆಗಳಿಗೊಂದು ಶಾಲೆ ಯಾವಾಗಲೂ ತೆರೆದಿರುತ್ತೆ. ಹಾಗೆ ಈ ಒಂದು 2026ರಲ್ಲಿ ನೀವೆಲ್ಲರೂ ನಿಮ್ಮ ಬದುಕಿನ ಭರವಸೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಖಂಡಿತ ನೀವು ನಮ್ಮ 1 ವರ್ಷದ ತರಬೇತಿಗೂ ಕೂಡ ಬರಬಹುದು. ಹಾಗೆ ಅದನ್ನು ನೀವೊಂದು ಟ್ರಯಲ್ ಮಾಡ್ತೀನಿ ಅಂದರೆ 30 ದಿನದ ತರಬೇತಿಯನ್ನು ಸಹ ನೀವು ತಗೊಂಡು ನಿಮ್ಮ ಹಳೆಯ ಬೇಡವಾದ ನಂಬಿಕೆಗಳನ್ನು ತೆಗೆದು ಹೊಸ ನಂಬಿಕೆಗಳನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಇದರಿಂದ ನಿಮ್ಮ ಬದುಕಿನ ಭರವಸೆ, ನಂಬಿಕೆ ಇನ್ನಷ್ಟು ಹೆಚ್ಚಾಗುತ್ತೆ. ಇಲ್ಲಿವರೆಗೂ ನಾವು ಫಾಲೋ ಮಾಡ್ಕೊಂಡು ಬಂದಂತಹ ಭ್ರಮೆಯಿಂದ ಸತ್ಯದ ಕಡೆಗೆ ಹೋಗೋದಕ್ಕೆ ಧೈರ್ಯನ ಕೂಡ ಕೊಡುತ್ತೆ ಜ್ಞಾನ. ಹಾಗಾಗಿ ನಮ್ಮ ನೆಕ್ಸ್ಟ್ 30 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಕ್ಲಾಸ್ನ ಅಟೆಂಡ್ ಮಾಡೋದ್ರ ಜೊತೆಗೆ ನಮ್ಮ ಭಾವನೆಗಳಿಗೊಂದು ಶಾಲೆಯ ಎಲ್ಲ ಕೋರ್ಸು ತಗೊಳ್ಳಿ. ಇಲ್ವಾ, ನೀವು ಯಾವ ಸಬ್ಜೆಕ್ಟಲ್ಲಿ ಪಾಸ್ ಆಗಬೇಕಂತ ಇದ್ದೀರಾ, ಹಣದಲ್ಲ, ಆರೋಗ್ಯದಲ್ಲ, ಸಂಬಂಧದಲ್ಲ, ಆಧ್ಯಾತ್ಮದಲ್ಲ, ಆ ಕೋರ್ಸ್ನ ತಗೊಳ್ಳಿ. ಬಟ್ ನಿಮಗೋಸ್ಕರ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಯಾವತ್ತೂ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ಮಾತ್ರ ನೆನಪಿರಲಿ. ಜ್ಞಾನಕ್ಕೆ ಕೊಡುವಂಥ ಇನ್ವೆಸ್ಟ್ಮೆಂಟ್, ಜ್ಞಾನಕ್ಕೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಯಾವತ್ತೂ ಪ್ರಾಫಿಟಲ್ಲಿರುತ್ತೆ ಅಂತ ನೆನಪಿರಲಿ. ಹಾಗೆ ಈ ಪುಸ್ತಕ ಇವತ್ತು ನಾವೇನು ಓದ್ತಾ ಇದ್ದೀವಿ ಅದು ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಈ ಪುಸ್ತಕದಲ್ಲಿ ಇನ್ನೂ ಯಾವ್ಯಾವ ಚಾಪ್ಟರ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಬುಕ್ನ ತಗೊಂಡು ಓದಿ, ಯಾಕಂದರೆ ನಾನು ಓದಿರೋದು ಅರ್ಧ. ಹಾಗೆ ನಮಗೇನಾದರೂ ಶ್ವೇತಾ ಬೀಡೆ ಮೇಡಮ್ ಧನ್ಯವಾದಗಳ ವಿಡಿಯೋನ ಕಳಿಸಿದ್ರೆ, ಫೀಡ್ಬ್ಯಾಕ್ ವಿಡಿಯೋ ಕಳಿಸಿದ್ರೆ ನಾನು ನಿಮಗೆ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಏನಂದರೆ ಯಾವ್ಯಾವುದಿದೆ, ನಿಮ್ಮ ಕಾರಣಗಳೇನು, ಗೆರೆಗೊಂದು ದೊಡ್ಡ ಗೆರೆ, ಬದುಕಿಗೆ ಬೇಕು ಶತ್ರುಗಳು, ಪಾಸಿಟಿವಿಟಿಯ ಮೂಲ ಯಾವುದು, ಸೋಲು ಗೆಲುವಿನ ಮೆಟ್ಟಿಲಲ್ಲ, ಸ್ವೀಟ್ ಡ್ರೀಮ್ಸ್ ಪ್ಲೀಸ್, ಜಿಮ್ ಹೋಗೋದು ಕಷ್ಟ, ಆ ಭೂತವೊಂದು ನಿಮ್ಮನ್ನು ಕಾಡದಿರಲಿ, ಗಟ್ಟಿಯಾಗಿ ಮಾತಾಡಿ, ಕೆಲವು ಸಣ್ಣದೇ ಇರಲಿ ಸಂಭ್ರಮಿಸಿ, ಈ ಲೆಕ್ಕದಲ್ಲಿ ನೀವು ಪಕ್ಕಾನಾ, ಮಿಸ್ಸಿಂಗ್ ಮೀ ಹುಡುಕಿ ಕೊಡಿ ಪ್ಲೀಸ್, ಆ್ಯಂಡ್ ನೀಡಿ ಸ್ವಲ್ಪ ಆದ್ಯತೆ. ಹಾಗೆ ನನ್ನಿಂದಾಗದು, ನನ್ನಿಂದ ಸಾಧ್ಯವಿಲ್ಲ, ಇದೊಂದು ಟೆಸ್ಟೆಡ್ ಮೆಥಡ್. ನಮಗೆ ಯಾಕೆ ಯಾವಾಗಲೂ ಕೆಟ್ಟದ್ದೇ ಅನಿಸುತ್ತೆ, ನನಗೂ ಒಂದು ಆಸೆ ಇತ್ತು, ಆಡಿಕೊಳ್ಳುವವರ ಮುಂದೆ ಉದಾಸೀನವೇ ಮದ್ದು, ಬೇಲಿಯನ್ನು ದಾಟಿ ಪರವಾಗಿಲ್ಲ, ನಿಮಗೂ ಒಂದು ದಿನ ಬಂದೇ ಬರುತ್ತೆ, ಸಾಧಕರಿಗಿಲ್ಲವೇ ಬೇಜಾರು, ಅವರು ಸಾಧನೆ ಮಾಡಲಿ ಬಿಡಿ, ಮನದ ಮೂಲೆಯನ್ನು ಸ್ವಚ್ಛಗೊಳಿಸಿ, ಇಟ್ಟಂತೆ ಬದುಕು, ಹೆಸರಿಡದ ಹೊಸ ಪುಸ್ತಕದ ಹೆಸರೇನು. ಇದಿಷ್ಟು ಬ್ಯೂಟಿಫುಲ್ ಚಾಪ್ಟರ್ಸ್ನ ನಾನು ಓದಿಲ್ಲ. ಸೊ ನೀವೆಲ್ಲ ಓದಿ ಈ ಪುಸ್ತಕನ ತಗೊಂಡು ಪುಸ್ತಕಗಳನ್ನು ನಿಮ್ಮ ಮನೆಗಳಲ್ಲಿ ಇಡಿ. ಮನೇಲಿ ತುಂಬ ಜನ ಯಾರಾದರೂ ಬಂದು ಕೂತಾಗ ಬುಕ್ಗಳನ್ನು ಓದೋಕ್ಕೆ ಕೊಡಿ. ಆ್ಯಂಡ್ ಪುಸ್ತಕಗಳನ್ನು ಓದೋ ಅಭ್ಯಾಸ ಮಾಡಿಕೊಡಿ. ಜ್ಞಾನ ಯಾವತ್ತೂ ಹೊರೆ ಆಗಲ್ಲ. ಆ ಜ್ಞಾನ ಬರೀ ತುಂಬಿಕೊಂಡು ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಹೊರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಜ್ಞಾನದ ಬೆಳಕನ್ನು ಕೊಡ್ತಾ ಇರುವಂತಹ ಎಲ್ಲ ಪುಸ್ತಕಗಳಿಗೂ ಥ್ಯಾಂಕ್ಸ್ ಹೇಳ್ತಾ, ಶ್ವೇತಾ ಬೀಡೆ ಮ್ಯಾಮ್ಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಬುಕ್ನ ನಮಗೆ ಪರಿಚಯಿಸಿದ್ದಕ್ಕೆ. ಆ್ಯಂಡ್ ನಮ್ಮೆಲ್ರಿಗೂ 2026 ಭರವಸೆಯ ಬದುಕನ್ನು ಇನ್ನಷ್ಟು ಗಟ್ಟಿ ಮಾಡಲಿ. ಆ್ಯಂಡ್ ನಮ್ಮ ನಂಬಿಕೆ ಯಾವುದ್ರ ಮೇಲೆ ಇರಬೇಕು ಅನ್ನೋದನ್ನು ನಂಬೋಣ, ಸತ್ಯವನ್ನು ತಿಳ್ಕೊಳ್ಳೋಣ, ಜ್ಞಾನವನ್ನು ತಿಳ್ಕೊಳ್ಳೋಣ. ಆ್ಯಂಡ್ ನಮ್ಮ ಬದುಕು ಬಹಳ ಈಸಿ ಆಗಿರಲಿ ಅಂತ ಹೇಳ್ತಾ ಮತ್ತೆ ಹೊಸ ಪುಸ್ತಕದೊಂದಿಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.